ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 25ನೇ ದಿನದ ಜ್ಞಾನಪಯಣಕ್ಕೆ ಸುಸ್ವಾಗತ. ನಾವಿಂದು 5ನೇ ಅಧ್ಯಾಯವಾದ ಕರ್ಮ ಸನ್ಯಾಸ ಯೋಗವನ್ನು ಆರಂಭಿಸುತ್ತಿದ್ದೇವೆ. 4ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣನು ಜ್ಞಾನದ ಬಗ್ಗೆ ಬಹಳ ಹೊಗಳಿದ್ದನು. ಈಗ ಅರ್ಜುನನಿಗೆ ಒಂದು ದೊಡ್ಡ ಸಂಶಯ ಕಾಡುತ್ತಿದೆ. ಕೃಷ್ಣ, ನೀನು ಒಮ್ಮೆ ಕರ್ಮವನ್ನು ಬಿಟ್ಟು ಜ್ಞಾನಿಯಾಗಿ ಸನ್ಯಾಸ ತಗೋ ಎನ್ನುತ್ತೀಯಾ, ಇನ್ನೊಮ್ಮೆ ಕರ್ಮಯೋಗಿಯಾಗಿ ಯುದ್ಧ ಮಾಡು ಎನ್ನುತ್ತೀಯಾ? ಈ ಎರಡರಲ್ಲಿ ನನಗೆ ನಿಜವಾದ ಸುಖ ಕೊಡುವ ದಾರಿ ಯಾವುದು? ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಜವಾಬ್ದಾರಿಗಳಿಂದ ದೂರವಾಗಿ ಶಾಂತಿ ಹುಡುಕಬೇಕೇ ಅಥವಾ ಜವಾಬ್ದಾರಿಯಲ್ಲಿದ್ದುಕೊಂಡೇ ದೈವತ್ವ ಪಡೆಯಬೇಕೇ? ಇಂದಿನ ಉತ್ತರ ತಿಳಿಯೋಣ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಲೇಯಃ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಕೃಷ್ಣ, ನೀನು ಮೊದಲು ಕರ್ಮಗಳ ಸನ್ಯಾಸವನ್ನು ಅಂದರೆ ಬಿಡುವುದನ್ನು ಹೊಗಳುತ್ತೀಯಾ, ಆಮೇಲೆ ಕರ್ಮಯೋಗವನ್ನು ಅಂದರೆ ಮಾಡುವುದನ್ನು ಹೊಗಳುತ್ತೀಯಾ? ಇವೆರಡರಲ್ಲಿ ಯಾವುದು ನನಗೇ ಶ್ರೇಯಸ್ಕರ ಎಂಬುದನ್ನು ನಿಶ್ಚಿತವಾಗಿ ಹೇಳು. ಅರ್ಜುನನ ಗೊಂದಲ ಇಂದಿನ ಯುವಜನರಿಗೂ ಇದೆ. ಕೆಲಸ ಬಿಟ್ಟು ಹಿಮಾಲಯಕ್ಕೆ ಹೋಗುವುದು ಸನ್ಯಾಸವೇ ಅಥವಾ ಕೆಲಸ ಮಾಡುವುದು ಅನಿವಾರ್ಯವೇ? ಕೃಷ್ಣನು ಇಲ್ಲಿ ಸನ್ಯಾಸ ಮತ್ತು ಯೋಗ ಎರಡನ್ನೂ ಸಮನ್ವಯಗೊಳಿಸುವ ಅದ್ಭುತ ಉತ್ತರ ನೀಡುತ್ತಾನೆ. ಶ್ರೀ ಭಗವಾನುವಾಚ ಸನ್ಯಾಸಶ್ಚ ಕರ್ಮಯೋಗಶ್ಚ ನಿಶ್ರೇಯಸಃ ಕರಾವ್ಯುಭೌ ತಯೋಸ್ತು ಕರ್ಮಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀ ಭಗವಾನನು ಹೇಳಿದನು, ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಕಲ್ಯಾಣಕಾರಿಯಾದವುಗಳೇ. ಆದರೆ ಇವೆರಡರಲ್ಲಿ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗವು ಅಂದರೆ ಕೆಲಸ ಮಾಡುವುದು ಶ್ರೇಷ್ಠವಾದುದು. ಕೆಲಸ ಬಿಡುವುದು ಸುಲಭ, ಆದರೆ ಮನಸ್ಸನ್ನು ನಿರ್ಲಿಪ್ತವಾಗಿಡುವುದು ಕಷ್ಟ. ಕೃಷ್ಣ ಹೇಳುತ್ತಾನೆ, ಯಾರು ಯಾರನ್ನೂ ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನೂ ಆಶಿಸುವುದಿಲ್ಲವೋ ಅವರು ಮನೆಯಲ್ಲಿದ್ದರೂ ಸನ್ಯಾಸಿಗಳೇ. ನಿಜವಾದ ಸನ್ಯಾಸ ಎಂದರೆ ಬಟ್ಟೆ ಬದಲಾಯಿಸುವುದಲ್ಲ, ಮನಸ್ಸಿನ ಒಳಗಿರುವ ರಾಗ ದ್ವೇಷಗಳನ್ನು ಬದಲಾಯಿಸುವುದು. ಕರ್ಮಯೋಗವು ನಮಗೆ ಸಂಸಾರದಲ್ಲಿದ್ದುಕೊಂಡೇ ಮುಕ್ತಿ ಪಡೆಯುವ ದಾರಿಯನ್ನು ತೋರಿಸುತ್ತದೆ. ಅಲ್ಪಬುದ್ಧಿಯವರು ಮಾತ್ರ ಜ್ಞಾನ ಅಂದರೆ ಸನ್ಯಾಸ ಮತ್ತು ಕರ್ಮಯೋಗ ಬೇರೆ ಬೇರೆ ಎನ್ನುತ್ತಾರೆ. ಆದರೆ ಜ್ಞಾನಿಗಳು ಇವೆರಡೂ ಒಂದೇ ಫಲವನ್ನು ನೀಡುತ್ತವೆ ಎಂದು ತಿಳಿಯುತ್ತಾರೆ. ಕರ್ಮಯೋಗವಿಲ್ಲದೆ ಕೇವಲ ಸನ್ಯಾಸವನ್ನು ಪಡೆಯುವುದು ಕಷ್ಟ. ಆದರೆ ಕರ್ಮಯೋಗವನ್ನು ಆಚರಿಸುವ ಮುನಿಯು ಬೇಗನೆ ಪರಬ್ರಹ್ಮನನ್ನು ಸೇರುತ್ತಾನೆ. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ನಮಗೆ ಅನುಭವವನ್ನು ನೀಡುತ್ತದೆ. ಆ ಅನುಭವವೇ ಜ್ಞಾನವಾಗುತ್ತದೆ. ಆದ್ದರಿಂದ ಕೆಲಸವಿಲ್ಲದೆ ಜ್ಞಾನವಿಲ್ಲ. ಕೆಲಸವನ್ನು ಸೇವೆಯಂತೆ ಮಾಡುವವನಿಗೆ ಸನ್ಯಾಸದ ಫಲ ತಾನಾಗಿಯೇ ಲಭಿಸುತ್ತದೆ. ಸ್ನೇಹಿತರೆ, ಇಂದು ನಾವು ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಏಕೆ ಶ್ರೇಷ್ಠ ಮತ್ತು ಸುಲಭ ಎಂದು ತಿಳಿದೆವು. ಆದರೆ ಕರ್ಮಯೋಗಿ ಹೇಗೆ ಕೆಲಸ ಮಾಡುತ್ತಾನೆ? ಕೆಸರಿನಲ್ಲಿದ್ದರೂ ಕಮಲ ಹೇಗೆ ಅಂಟಿಕೊಳ್ಳುವುದಿಲ್ಲವೋ ಹಾಗೆ ಪಾಪ ನಮಗೆ ಅಂಟದಂತೆ ಬದುಕುವುದು ಹೇಗೆ? ಇದನ್ನು ನಾವು ನಾಳಿನ 26ನೇ ಭಾಗದಲ್ಲಿ ತಿಳಿಯೋಣ. ಜವಾಬ್ದಾರಿಗಳ ನಡುವೆ ಶಾಂತಿ ಹುಡುಕುವ ಈ ಕಲೆ ನಿಮ್ಮದಾಗಲಿ. ಧನ್ಯವಾದಗಳು.